ಮೇ ಬಿ ಫಸ್ಟ್ ನನಗೆ ಇಂಪ್ರೆಸ್ ಆಗಿದೆ ಅವ್ರ ಕತೆ ಆಗಿರ್ಬೋದು, ಅವ್ರ ಇನ್ವಿಟೇಷನ್ ಅಂದರೆ ಲೈಕ್ ಅವ್ರು ಅಪ್ರೋಚ್ ಮಾಡಿದಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಲೈಕ್ 6 to 7 ಮಂತ್ಸಿಂದ ನಂಗೆ ಹೇಳ್ತಾನೆ ಇದ್ದರು ಮಾತಾಡಬೇಕು ಈ ಸಿನಿಮಾ ರಿಲೇಟೆಡ್ ಆಗಿ. ಸೊ ಐ ವಾಸ್ ಲೈಕ್ ಎಲ್ಲೋ ಯಾವತ್ತೋ ಒಂದಿನ ಬರ್ತಾರೆ ಅಂತ ಐ ನ್ಯೂ ಇಟ್. ಸೊ ಬಂದಾಗ ನನಗೆ ಫಸ್ಟ್ ಇಂಪ್ರೆಸ್ ಆಗಿದೆ ಅಫ್ಕೋರ್ಸ್ ಈ ಸಿನಿಮಾನಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ಇರೋದ್ರಿಂದ ಐ ಥಾಟ್ ಎಸ್ ಐ ಹ್ಯಾವ್ ಟು ಡೂ ಇಟ್. ಯಾಕೆಂದರೆ ಯಾರೂ ಕೂಡ ಅಮೂಲ್ಯ ಬುಲೆಟ್ ಓಡಿಸಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಬಹುಶಃ ಯಾರೂ ಇಮ್ಯಾಜಿನ್ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಆಲ್ ಆನ್ ಆಪರ್ಚುನಿಟಿ ಫಾರ್ ಮೀ ಟು ಅಂದರೆ ಲೈಕ್ ನನ್ನ ಒಂದು ಪರ್ಫಾಮೆನ್ಸ್ ಏನಿದೆ, ನಾನು ಎಷ್ಟು ಕಷ್ಟಪಡ್ಬೋದು. ಈ ಥರದ್ದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಗೋದೇ ತುಂಬ ಕಷ್ಟ. ತುಂಬ ಜನ ಆ್ಯಕ್ಟ್ರೆಸಸ್ಗೆ ಇಫ್ ಒಂದು ಕಡೆ ಬ್ರ್ಯಾಂಡ್ ಆಗಿಬಿಟ್ಟಿದ್ರೆ ಅದೇ ಬ್ರ್ಯಾಂಡ್ನಲ್ಲಿ ಇರ್ತಾರೆ. ಸೊ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಗೆಟಿಂಗ್ ಲಾಟ್ ಆಫ್ ಆಫರ್ಸ್ ಲೈಕ್ ದಿಸ್. ಸೊ ದ್ಯಾಟ್ ಒಂದು ಟಾಮ್ ಬಾಯಿಶ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ್ಯಂಡ್ ಒಂದು ಸೀನಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಣ್ಣಮ್ಮನ ಮುಂದೆ ಎಲ್ಲ. ಸೊ ದೀಸ್ ವೇ ದ ಸೀನ್ಸ್ ವಿಚ್ ನನಗೆ ತುಂಬ ಎಕ್ಸೈಟ್ ಆಗಿದ್ದರಿಂದ ಐ ವಾಸ್ ಲೈಕ್ ಓಕೆ ಟು ದ ಸಬ್ಜೆಕ್ಟ್. ಸೂರಜ್ ಅವರು ಈಸ್ ಅ ವೆರಿ ಕಾನ್ಫಿಡೆಂಟ್ ಗಾಯ್ ಆ್ಯಂಡ್ ಒಂದು ಒಳ್ಳೆ ಏಮ್ ಇಟ್ಕೊಂಡು ಬಂದಿರೋ ಅಂಥವ್ರು. ಲೈಕ್ ನನಗೆ ಹೇಳಬೇಕು ಅಂದರೆ ಐ ಡೆಂಟ್ ಹ್ಯಾವ್ ನಾನು ಹೀರೋಯಿನ್ ಆಗಲೇಬೇಕು ಆ ಥರದ್ದೊಂದು ಏಮ್ ಇರಲಿಲ್ಲ ನನಗೆ. ಬಟ್ ಹೀಸ್ ಎ ಗಾಯ್ ನಾನು ಹೀರೋ ಆಗಲೇಬೇಕು ಅನ್ನೋದು ಒಂದು ಏಮ್ ಇಟ್ಕೊಂಡಿರೋರು. ಸೊ ಅವರಿಗೆ ನಾನು ಹೆಂಗೆ ನಾನು ಹಾರ್ಡ್ ವರ್ಕ್ ಮಾಡಬೇಕು ಆ ಥರದ್ದೆಲ್ಲದ್ರ ಮೇಲೂ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಐ ಥಿಂಕ್ ಹೀಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯ್ ಆ್ಯಂಡ್ ಅಫ್ಕೋರ್ಸ್ ಹಿ ಹ್ಯಾಸ್ ಗಾಟ್ ಅ ವೆರಿ ಗುಡ್ ಆಪರ್ಚುನಿಟಿ. ಲೈಕ್ ಇಂಥ ಒಂದು ಪ್ರೊಡಕ್ಷನ್ನಲ್ಲಿ ಫಸ್ಟ್ ಲಾಂಚ್ ಆಗ್ತಿರೋದೇ ಐ ಫೀಲ್ ಹಿ ಈಸ್ ಬ್ಲೆಸ್ಡ್. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಖುಷಿ ಆಗ್ತಾಯಿದೆ. ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾ ಬಗ್ಗೆ ಒಂದಷ್ಟು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ವಿ ಆರ್ ನಾಟ್ ಯುನೀಕ್. ನಾವು ತುಂಬ ಯುನೀಕಾಗಿ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಲ್ಲ ನಾವು. ಇಟ್ ಈಸ್ ಫ್ರೆಶ್ ಸಿನಿಮಾ, ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ದ ಸೀನ್ಸ್, ಈ ಸಿನಿಮಾನಲ್ಲಿ ಬರುವಂಥ ಸೀನ್ಸ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ. ದ್ಯಾಟ್ ಈಸ್ ಒನ್ ಐ ಕ್ಯಾನ್ ಅಶ್ಯೂರ್ ಯು. ವಿ ಆರ್ ಪ್ರಿಟಿ ಅಂದರೆ ಈ ಸಿನಿಮಾ ಇಂದ ಜನಗಳಿಗೂ ತುಂಬ ನಿರೀಕ್ಷೆ ಇದೆ. ಯಾಕೆಂದರೆ ತೂಗುದೀಪ ಪ್ರೊಡಕ್ಷನ್ಸ್ ನನ್ನ 4ನೇ ಸಿನಿಮಾ. ಅದ್ರ ಜೊತೆಗೆ ನಾನು ಕೂಡ ಈ ಥರದ್ದೆಲ್ಲ ಹೇಳ್ಕೊಂಡು ಬಂದಿದ್ದೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ್ಯಂಡ್ ಹೋಪ್ಫುಲಿ ವಿ ವಿಲ್ ಫುಲ್ಫಿಲ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅದನ್ನು ನಾವು ಪೂರೈಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಸಿನಿಮಾನಲ್ಲಿ ಟಾಮ್ ಬಾಯಿಶ್ ಕ್ಯಾರೆಕ್ಟರ್. ಟಾಮ್ ಬಾಯ್ ಅಂದ ತಕ್ಷಣ ತುಂಬ ಜೋರು ಮಾಡಿಕೊಂಡು ಬೈಕೊಂಡಿರ್ತಾಳೆ ಅಂತಲ್ಲ. ಅಂದರೆ ತುಂಬ ಒಂಥರ ಸಟಲ್ಡಾಗೂ ಇರ್ತಾರೆ. ಶಿ ಈಸ್ ಅ ಮೆಚೋರ್ಡ್ ಗರ್ಲ್. ಎಲ್ಲೆಲ್ಲಿ ಯಾವ್ಯಾವ ಸಿಚುವೇಶನ್ಸ್ನಲ್ಲಿ ಹೆಂಗಿರಬೇಕು ಆ ಥರ ಇರ್ತಾಳೆ. ಆ ಥರದ್ದೊಂದು ಶಿ ಈಸ್ ವೆರಿ ಟಾಮ್ ಬಾಯಿಶ್ ಗರ್ಲ್. ಯಾರನ್ನೂ ಕೇರ್ ಮಾಡಿದೆ ಆರಾಮಾಗಿ ನಾನಾಯಿತು ನನ್ನ ಪಾಡಾಯಿತು. ಆ್ಯಂಡ್ ಒಂಥರ 2 ಶೇಡ್ ಕಾಣಿಸ್ಬೋದು. ಫಸ್ಟ್ ಹಾಫ್ ಕಂಪ್ಲೀಟಾಗಿ ಈ ಥರ ಒಂದು ಶೇಡಲ್ಲಿರ್ತೀನಿ. ಸೆಕೆಂಡ್ ಹಾಫು ಅಪ್ಪನ ಮಾತು ಮೀರದೇ ಇರೋದು, ಅಪ್ಪನಿಗೋಸ್ಕರ ಅಮ್ಮನಿಗೋಸ್ಕರ ಅಥವಾ ಫ್ಯಾಮಿಲಿಗೋಸ್ಕರ ವಾಟ್ ಆಲ್ ಶಿ ವಿಲ್ ಬಿ ಡೂಯಿಂಗ್, ಆ ಥರದ್ದೊಂದು ಕ್ಯಾರೆಕ್ಟರ್. ದ್ಯಾಟ್ ವಾಸ್ ವಂಡರ್ಫುಲ್. ಆ್ಯಕ್ಚುಲಿ ನಂಗೆ ತುಂಬ ಆಸೆ ಇತ್ತು ಅಂತಲ್ಲ, ನಾನು ನೋಡ್ತಾ ಇದ್ದೆ ಯೂಶ್ವಲಿ ಹುಡುಗರೆಲ್ಲ ಮಾಡೋದು ಹೆಂಗೆ ನಮ್ಮನ್ನು ಸ್ಟೆಪ್ ಹಾಕ್ತಾರಂತ ನೋಡ್ತಾ ಇದ್ದೆ. ಬಟ್ ಐ ಯೂಸ್ ಟು ಫೀಲ್ ಹುಡುಗಿರು ಯಾರೂ ಮಾಡಲ್ವಲ್ಲ ಹೀಗೆ ಅಂತ. ಬಟ್ ಈ ಸಿನಿಮಾನಲ್ಲಿ ನನಗೆ ಅದನ್ನು ಹೇಳಿದಾಗಲೇ ಐ ವಾಸ್ ಲೈಕ್ ವೆರಿ ನೈಸ್ ಕಾನ್ಸೆಪ್ಟ್ ಅಂತ. ಯಾಕೆಂದರೆ ಅಣ್ಣಮ್ಮನ ಸ್ಟೆಪ್ಪು ಅಂತ ಬಂದಾಗ ಒಂದು ಕುಡಿಯೋಳ ಥರ ಆ್ಯಕ್ಟ್ ಮಾಡಿಬಿಟ್ಟು ಆಮೇಲೆ ಆ ಥರದ್ದೊಂದು ಅಣ್ಣಮ್ಮನ ಸ್ಟೆಪ್ ಹಾಕುವಂಥ ಒಂದು ಸಿಚುವೇಶನ್ನು. ಸೊ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಅಂದರೆ ನಾನು ಕೂಡ ಆ ಥರ ಡ್ಯಾನ್ಸ್ ಮಾಡ್ತೀನಿ ಅಂತ ನನಗೂ ಅಂದ್ಕೊಂಡಿರಲಿಲ್ಲ. ಆ ಟೈಮಿಗೆ ಐ ಫೆಲ್ ಲೈಕ್ ಡೂಯಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಹುಡುಗರಿಗೆ ರೀಚ್ ಮಾಡೋಕ್ಕಂತೂ ಆಗಲ್ಲ, ನಿಮ್ಮ 50% ಆದರೂ ಮಾಡಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಯು ಆಲ್ ವಿಲ್ ಲೈಕ್ ಇಟ್. ನೆಕ್ಸ್ಟ್ ಮೂವಿ ವಿಲ್ ಬಿ ಕೃಷ್ಣ ರುಕ್ಕು. ಐ ಥಿಂಕ್ ಇನ್ January end or February 1st ವೀಕ್ ರಿಲೀಸ್ ಆಗ್ತಾ ಇದೆ. ಸೊ ಇದಾದಮೇಲೆ ಆ ಸಿನಿಮಾ. ಅನುಭವನ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ತುಂಬ ಮಜವಾಗಿತ್ತು.
ಅದಕ್ಕೆ ಮುಖ್ಯ ಕಾರಣ ಅಂದರೆ ನೀವು ಹೇಳ್ದಂಗೆ ಹೊಸ ನಿರ್ದೇಶನಕ್ಕೆ ಮೊದಲನೇ ಬಾರಿ ನಿರ್ದೇಶನ ಮಾಡ್ತಿರುವಾಗ ಸಿಕ್ಕಿದ್ದಂಥ ಪ್ರತಿಷ್ಠಿತ ಬ್ಯಾನರ್. ಫಸ್ಟ್ ಟೈಮ್ ಇಂಥ ಒಳ್ಳೆ ಪ್ರೊಡಕ್ಷನಲ್ಲಿ ನನ್ನ ಸಿನಿಮಾ ಆಚೆ ಬರ್ತಿರೋದು ಮತ್ತು ಇಂಥ ಒಳ್ಳೆ ಸ್ಟಾರ್ ಕಾಸ್ಟ್ ಜೊತೆ ಕೆಲಸ ಮಾಡೋದು. ಹೌದು, ದರ್ಶನ್ ಅವ್ರ 50th ಮೂವಿ ಸರ್ವಂತರ್ಯಮನ್ ನಾನೇ ಡೈರೆಕ್ಷನ್ ಮಾಡ್ತಾಯಿದ್ದೀನಿ.